ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಕರ್ನಾಟಕ ವಿಶೇಷ ಅಭಿವೃದ್ಧಿ ರಚಿಸಿ ಅನುದಾನ ಮೀಸಲಿಡಲಿ ವಿಧಾನಸಭಾ ಉಪಸಭಾಪತಿ ರುದ್ರಪ್ಪ ಲಮಾನಿ ಅಭಿಮತ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭಾ ಉಪಸಭಾಪತಿಗಳು ಹಾಗೂ ಹಾವೇರಿ ಕ್ಷೇತ್ರದ ಶಾಸಕರಾದ ರುದ್ರಪ್ಪ ಲಮಾನಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡುವುದು, ಹಾವೇರಿ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡುವುದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು. ಸಮೂಹಕ್ಕೆ ಕರ್ನಾಟಕ ರಾಜ್ಯದ ಒಂದು ರೀತಿ ವಿಧಾನಸಭೆಯ ಉಪಸಭಾಪತಿಗಳು ಆಗಿರ್ತಕ್ಕಂಥ ಹಾವೇರಿಯ ಒಂದು ರೀತಿ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀ ರುದ್ರಪ್ಪ ಲಮಾಣಿ ಸಾಹೇಬರು ಸಿಕ್ಕಿದ್ದಾರೆ. ಬನ್ನಿ, ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ ಸರ್. ವಿಶೇಷವಾಗಿ ಈಗ ಡಿಸೆಂಬರ್ 9ರಿಂದ ಒಂದು ರೀತಿ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಕಡೆ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಚರ್ಚೆ ಆಗಬೇಕು, ಈ ಕಡೆ ಭಾಗದ ಸಮಸ್ಯೆಗಳು ಚರ್ಚೆ ಆಗಬೇಕು ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ. ಒಂದ್ ಕಡೆ ಸಾಕಷ್ಟು ಜನಪ್ರತಿನಿಧಿಗಳೇ ಒಪ್ಕೊಂಡಿದ್ದಾರೆ. ಈಗ ವಿಶೇಷವಾಗಿ ಮಾಜಿ ವಿಧಾನ ಪರಿಷತ್ತಿನ ಸಭಾಪತಿಗಳ ಸಚೇತಕರಾಗಿರ್ತಕ್ಕಂಥ ಮಾಂತೇಶ್ ಕೌಟಗಿಮಠ ಅವರು ಮಾತು ಹೇಳಿದ್ದಾರೆ ಸರ್. ಇಲ್ಲಿವರೆಗೂ ಸಹ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಗೋಸ್ಕರ ಯಾವ ಸರ್ಕಾರಗಳು ಸ್ಪಂದಿಸಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮ ಅಭಿಪ್ರಾಯ? ಈಗಾಗಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕದ ಜೀವಂತ ಸಮಸ್ಯೆಗಳ ಚರ್ಚೆ ಆಗಬೇಕು, ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬೆಳಗಾವಿಯಲ್ಲಿ ಒಂದು ಸುವರ್ಣಸೌಧವನ್ನು ಕಟ್ಟಿ ರಾಜ್ಯದ ಜನತೆಗೆ ಒಂದು ಹೊಸ ದಾಖಲೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ ಚಳಿಗಾಲದ ಅಧಿವೇಶನವನ್ನು ಡಿಸೆಂಬರ್ನಲ್ಲಿ ಕರೆದು ಸಂಪೂರ್ಣವಾಗಿ ಚರ್ಚೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆದರೆ ಮಾಜಿ ಮುಖ್ಯ ಸಚೇತಕರಾದಂಥ ಕೌಟಿಲ್ಯ ಮಠರವರು ಯಾಕೆ ರೀತಿಯಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕಳೆದ ಬಾರಿ ಅವ್ರ ಸರ್ಕಾರನೂ ಇತ್ತು, ಆವಾಗ ಅವ್ರು ಏನೇನು ಮಾಡಿದಾರೆ ಅಂಥದ್ದು ಕೂಡ ಈಗ ಹೇಳಬೇಕಾಗ್ತದೆ. ಜೊತೆಗೆ ನಮ್ಮ ಸರ್ಕಾರ 2013ರಿಂದ 2018ರವರೆಗೆ ಇದ್ದಾಗ ಎಲ್ಲ ಅಧಿವೇಶನಗಳನ್ನು ಬೆಳಗಾವಿಯಲ್ಲಿ ಮಾಡಿದ್ದೇವೆ. ಬೆಳಗಾವಿಯ ಜೀವಂತ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದೇವೆ. ಶಾಸಕರಿಗೆ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದೇವೆ. ಮತ್ತು ಇವತ್ತು ಎಲ್ಲ ಸಮಸ್ಯೆಗಳು ಒಂದೇ ಸಲಕ್ಕೆ ಸಾಲ್ವ್ ಆಗೋದಿಲ್ಲ. ಬಹಳಷ್ಟು ಸಮಸ್ಯೆಗಳು ಇವೆ ದೇಶದಲ್ಲಿ. ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಮತ್ತು ಹಳೆ ಮೈಸೂರು ಇವತ್ತು ಹೆಚ್ಚು ಅಭಿವೃದ್ಧಿ ಆಗಿದೆ. ಯಾಕಂದರೆ ಅಲ್ಲಿ ಮೈಸೂರು ಮಹಾರಾಜರ ಕಾಲದಿಂದ ಈ ಒಂದು ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ, ಮೂರು ಮದ್ರಾಸ್ ಕರ್ನಾಟಕ ಇತ್ತು, ಅದು ಮೈಸೂರು ಬರ್ತದೆ. ಅದರಲ್ಲಿ ಸಾಕಷ್ಟು ಸುಶಿಕ್ಷಿತೆ, ಅಲ್ಲಿ ಅನೇಕ ಅನುಭವಿ ರಾಜಕಾರಣಿಗಳು, ಅನೇಕ ಜನ ಮುಖ್ಯಮಂತ್ರಿಗಳು ಆ ಭಾಗದವರೇ ಆಗೋಗಿದ್ದಾರೆ. ಈ ಭಾಗದಲ್ಲಿ ನಮಗೆ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ. ಸಿಗದೇ ಇದ್ದರೂ ಈಗ ನೀರಾವರಿ ಬಗ್ಗೆ ನಮ್ಮ ಸರ್ಕಾರ ಭಾಳಷ್ಟು ನೀರಾವರಿ ಕೆಲಸಗಳನ್ನು, ಕೆರೆ ತುಂಬತಕ್ಕಂಥ ಕೆಲಸವನ್ನು, ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು, ಶುದ್ಧ ಕುಡಿಯುವ ನೀರಿನ ಕೊಡ್ತಕ್ಕಂಥದ್ದು, ಪ್ರತಿಯೊಂದು ಮನೆಗೆ ಟಾಯ್ಲೆಟ್ಗಳನ್ನು ಕೊಡ್ತಕ್ಕಂಥದ್ದು, ಹಲವಾರು ಯೋಜನೆಗಳನ್ನು ನಾವು ಕೊಟ್ಟಿದ್ದೇವೆ. ಜೊತೆಗೆ ಸರ್ವ ಜನಾಂಗದ ಸಮೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಳೆದ ಬಾರಿ 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟು ಇವತ್ತು ಒಂದೇ ವರ್ಷದಲ್ಲಿ ಇಂಪ್ಲಿಮೆಂಟ್ ಕೂಡ ಮಾಡಿದೆ. ಹಾಗೆಯೇ ಕಳೆದ 2013ರಿಂದ 2018ರವರೆಗೆ ಅನೇಕ ಗ್ಯಾರಂಟಿ, ಅನೇಕ ಭಾಗ್ಯಗಳನ್ನು ಕೂಡ ಕೊಟ್ಟಿದ್ದೇವೆ. ಇದು ಕೇವಲ ಉತ್ತರ ಕರ್ನಾಟಕಕ್ಕೆ ಮಾತ್ರವಲ್ಲ, ಎಲ್ಲರಿಗೂ ಕೂಡ ಆಗಿದೆ. ಹೆಚ್ಚು ಪಾಲು ನೀರಾವರಿಗೆ ನಮಗೆ ಭಾಳ ಸಂತೋಷ ಆಗಿದೆ. ಉದಾಹರಣೆಗೆ ನಮ್ಮ ಅಪ್ಪರ್ ತುಂಗಾದ ನೀರನ್ನು ಬಂಗಾರಪ್ಪನವ್ರ ಕಾಲದಲ್ಲಿ ಪ್ರಾರಂಭ ಆಯಿತು, ಖರ್ಗೆ ಅವ್ರ ಕಾಲದಲ್ಲಿ, HK ಪಾಟೀಲ್ರವ್ರ ಕಾಲದಲ್ಲಿ ಬಂದಂಥ ಎಲ್ಲ ಸರ್ಕಾರಗಳು ಇವತ್ತು ಕೆರೆಗಳನ್ನು ತುಂಬತಕ್ಕಂಥ ಕೆಲಸವನ್ನು, ಈಗ ಮೊನ್ನೆ ಕೂಡ ನಮ್ಮ ಹೆಗ್ಗೇರಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಕೂಡ ಈ ವರ್ಷನೇ ನೀರು ಬಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮೊನ್ನೆ ಭಾಗ್ಯನ ಅರ್ಪಣೆ ಮಾಡಿ ಹೋಗಿದ್ದಾರೆ. ಇನ್ನು ಅನೇಕ ಸಮಸ್ಯೆಗಳು ಇವೆ, ಇಲ್ಲ ಅಂತ ಹೇಳೋದಿಲ್ಲ. ಸರ್ಕಾರ ಆರ್ಥಿಕ ವ್ಯವಸ್ಥೆಯನ್ನು ಕೊಡಬೇಕು. ಕೇಂದ್ರ ಸರ್ಕಾರ, ಎರಡೂ ಸರ್ಕಾರಗಳು ಇದ್ದಾಗ ಭಾಳಷ್ಟು ಕೆಲಸವನ್ನು BJP ಸರ್ಕಾರ, ಹಿಂದಿನ ಸರ್ಕಾರ ಮಾಡ್ಬೋದಾಗಿತ್ತು.
ನಮ್ಮ ಡಬಲ್ ಇಂಜಿನ್ ಸರ್ಕಾರಗಳು ಅಂತ ಹೇಳಿಕೊಂಡ್ರು ಸಹಿತ ಅವರು ಹೇಳೋ ಅಂಥ ಕೆಲಸಗಳನ್ನು ಯಾವುದು ಕೂಡ ಮಾಡಿಲ್ಲ, ಹೆಸರಿಗೆ ಡಬಲ್ ಇಂಜಿನ್. ಈಗ ಏನಾಗಿದೆ, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ನವಾರ್ಣಿಂದ ಬರ್ತಕ್ಕಂಥ ರೈತರಿಗೆ ಕೊಡ್ತಕ್ಕಂಥ ಹಣ ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ಟ್ಯಾಕ್ಸು ₹1 ಕಟ್ಟಿದರೆ ಅದರ 15 ಪೈಸೆ ಸಹಿತ ನಮಗೆ ಕೊಡ್ತಾ ಇಲ್ಲ. ಅನೇಕ ರೀತಿಯಿಂದ ಕೇಂದ್ರ ಸರ್ಕಾರ ನಮ್ಮನ್ನು ಕಾಡ್ತಾ ಇದೆ. ಅದ್ರ ಜೊತೆಗೆ ಯಾರಿಗೂ ಆಡಳಿತ ಮಾಡಕ್ಕೆ ಕೂಡ ಬಿಡ್ತಾ ಇಲ್ಲ. ಆಡಳಿತ ಮಾಡಿದರೆ ಮುಖ್ಯಮಂತ್ರಿಗಳ ಮೇಲೆ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು, ಹೂಡ ಮೂಡ, ಆಮೇಲೆ ಇಡಿಯನ್ನು ಕೊಡ್ತಕ್ಕಂಥದ್ದು, ಅನೇಕ ರೀತಿಯ ಕಿರುಕುಳಗಳನ್ನು ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಕ್ಕೆ ಬಂದಾಗ ಅದಕ್ಕೆ ಜನಸಮ್ಮತಿ ಕೊಟ್ಟಂಥ ಸರ್ಕಾರವನ್ನು ಎಲ್ಲರೂ ಗೌರವಿಸಬೇಕು, ಕೇಂದ್ರನೂ ಕೂಡ ಗೌರವಿಸಬೇಕು. ಆ ದಿಸೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಪಾಲಿನ ಹಣವನ್ನು ಕೊಡದೆ ನಮ್ಮ ಯೋಜನೆಗಳಿಗೆ ಕೊಟ್ಟಂಥ ಭಾಷೆಯನ್ನು ಇವತ್ತು ಅನೇಕ ಯೋಜನೆ, ಮಹದಾಯಿ ಯೋಜನೆ ಎಷ್ಟು ದಿವಸಗಳವರೆಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಆಗಬೇಕಾಗಿತ್ತು, ಏನು ಬ್ಯಾನಿ ಆಗೈತೆ ಇವರಿಗೆ. ಇವತ್ತು ಕೇವಲ ಅದನ್ನು ಫಾರೆಸ್ಟು ಪರ್ಮಿಷನ್ ಕೊಡಬೇಕು ಅಂತಲೇ ಎಷ್ಟು ವರ್ಷ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಸರ್ಕಾರ ಇದ್ದಾಗೂ ಚರ್ಚೆ ಮಾಡಿದರು. ಇವತ್ತು ಫಾರೆಸ್ಟಿನಿಂದ ಅದನ್ನು ಕ್ಲಿಯರೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಎತ್ತಿನ ಹೊಳೆ ಅಂತ ಯೋಜನೆಗಳನ್ನು ಇವತ್ತು ಅಷ್ಟು ಬೇಗನೆ ಮುಗಿಸ್ತಕ್ಕಂಥದ್ದು ಮಾಡಬೇಕಾಗಿತ್ತು. ಇನ್ನೂ ಕೂಡ ಕೆಲವು ಯೋಜನೆಗಳು ನೆನಗುದಿಗೆ ಬಿದ್ದಿವೆ. ಇವತ್ತು ಭಾಳ ಜನರಿಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ, ಅನೇಕ ಯೋಜನೆಗಳನ್ನು ಇನ್ನೂ ತರುವಲ್ಲಿ ಕೇಂದ್ರ ಸರ್ಕಾರ ಮೀನಮೇಷ ಮಾಡ್ತಾ ಇರೋದ್ರೆ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಕುಂಠಿತ ಆಗಿದೆ ಅನ್ನೋದನ್ನು ಭಾಳ ನಾನು ವಿಷಾದನೀಯವಾಗಿ ಈ ಒಂದು ವಿಷಯವನ್ನು ತಮ್ಮ ಹತ್ರ ಹೇಳ್ತಾ ಇದ್ದೇನೆ. ಸರ್, ಈಗ ಇನ್ನೊಂದು ಸರ್, ಈಗ ಸರ್ಕಾರ ಕಲ್ಯಾಣ ಕರ್ನಾಟಕ ಮಂಡಳಿ ಅಂತ ಅಭಿವೃದ್ಧಿ ಮಂಡಳಿ ರಚನೆ ಮಾಡ್ತು. ವಿಶೇಷವಾಗಿ ಅದಕ್ಕೆ ಅನುದಾನವನ್ನು ಮೀಸಲಿಡ್ತು. ಈಗ ಇತ್ತೀಚೆಗೆ ಕಳೆದ ಒಂದು 3 ವರ್ಷಗಳ ಹಿಂದೆ ಈ ಕಡೆ ಭಾಗದ ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡಿ ಸರ್, 7 ಜಿಲ್ಲೆಗಳು ಸೇರಿಸಿ. ಈಗ ವಿಶ್ಲೇಷಕರ ಅಭಿಪ್ರಾಯ ಏನಿದೆ ಅಂದ್ರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡ್ಲಿ, ಅದಕ್ಕೂ ಒಂದು ಅನುದಾನ ಮೀಸಲಿಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ಖಂಡಿತ ಒಳ್ಳೆಯ ಒಂದು ಯೋಜನೆ. 9371J ಅನ್ನು ಅಲ್ಲಿ ಖರ್ಗೆ ಅವರು ಮತ್ತು ಧರ್ಮ್ ಸಿಂಗ್ ಅವರ ಪ್ರಯತ್ನ, ಅದರಲ್ಲಿ ವಿಶೇಷವಾಗಿ ಖರ್ಗೆ ಅವರ ಪ್ರಯತ್ನದಿಂದ ಅವತ್ತು ಕೇಂದ್ರದಲ್ಲಿ ತಿದ್ದುಪಡಿ ಆಗಿದೆ. ಇವತ್ತು ಆ ವಿಶೇಷವಾದಂಥ ಅನುದಾನವನ್ನು ಈ ದಿಶೆಗೆ ನಾನು ಕೂಡ ಸಮ್ಮತಿಸುತ್ತೇನೆ. ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಪರವಾಗಿ ಮಾತನಾಡ್ತಾ ಇದ್ದೆ. ಸರ್, ಇನ್ನೊಂದು ಹಾವೇರಿ ಜಿಲ್ಲೆ ಅಂತಕ್ಕಂಥದ್ದು ತುಂಬಾ ರೈತಾಪಿ ವರ್ಗದ ಕೂಡಿತಕ್ಕಂಥ ಜಿಲ್ಲೆ. ವಿಶೇಷವಾಗಿ ಬೇರೆ ಕಡೆಯವರು ಬಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಇಲ್ಲೇ ಸ್ಥಳೀಯವರೇ ಒಂದ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೆ ಸ್ಥಳೀಯವಾಗಿ ಸ್ವಲ್ಪ ಗೊತ್ತಿರುತ್ತೆ. ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ಒಂದ್ ಕಡೆ ಮಾಡ್ತಾರೆ, ನೀವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಸರ್? ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಒಂದು ಪಕ್ಷ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ನಮ್ಮ ಪಕ್ಷದವರೇ ಇದ್ದಾರೆ. ಪಕ್ಷ ಅಂದಮೇಲೆ ಅನೇಕ ಸಮಸ್ಯೆಗಳು ಇರ್ತವೆ ಪಕ್ಷದಲ್ಲಿ. ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೂಡ ಇದೆ. ಇದನ್ನು ಹೈಕಮಾಂಡ್ ಸಲ ಸೋತಾರ. ರಾಜಕಾರಣದಲ್ಲಿ ಒಂದೇ ಸಲಕ್ಕೆ ಎಲ್ಲವನ್ನು ಮಾಡೋಕ್ಕಾಗಲ್ಲ. ಆದರೆ ಅವ್ರ ನಿರೀಕ್ಷೆ ಭಾಳ ಇದೆ. ಬೊಮ್ಮಾಯಿಯವ್ರ ಕಾಲದಲ್ಲಿ ಯಾವ್ಯಾವ ಕೆಲಸಗಳು ಆಗಿಲ್ಲ ಅಂಥ ಕೆಲಸಗಳನ್ನು ಮಾಡಬೇಕು, ನಾವು ಮುಂದೆ ರಾಜಕಾರಣದಲ್ಲಿ ಬೆಳಿಬೇಕು ಅನ್ನುವ ಒಂದು ದೂರದೃಷ್ಟಿಯ ಒಂದು ಆಲೋಚನೆ ಇದೆ. ಆದ್ದರಿಂದ ಅವರು ಕೂಡ ಎಲ್ಲವನ್ನೂ ಒಂದೇ ಸಲಕ್ಕೆ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೂ ಆರ್ಥಿಕವಾದಂಥ ಇದನ್ನು ನೋಡಿಕೊಂಡು ಇದ್ದಿದ್ರಲ್ಲಿನ ನೀಡೋರು ಎಲ್ಲೇ ಇದ್ದರೂ ಸಹಿತ ಒಂದು ತುಪ್ಪ 1-2 ಚಮಚ ಜಾಸ್ತಿ ಹಾಕ್ತಾರೆ ಅಂದಾಗ ನಮ್ಮವರು ಅನ್ನರಿಗೆ ನಮ್ಮ ಮುಖ್ಯಮಂತ್ರಿಗಳು ಹೆಚ್ಚು ಗಮನ ಹರಿಸ್ತಾರೆ. ಮತ್ತು ಕ್ಷೇತ್ರದ ಜನ 20 ವರ್ಷಗಳ ಹಿಂದೆ ಕಾಂಗ್ರೆಸ್ ಬಂದಿತ್ತು. ಅದರ ನಂತರ ಬೊಮ್ಮಾಯಿಯವರು 4 ಬಾರಿ ಶಾಸಕರಾಗಿದ್ದರು. ಅದನ್ನು ಅಭಿವೃದ್ಧಿಯನ್ನು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಇವತ್ತು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಮುಂದಿನ ದಿನಗಳು ಈ ದಿಶೆಗೆ ನಾನು ಕೂಡ ಸಮ್ಮತಿಸುತ್ತೇನೆ. ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಪರವಾಗಿ ಮಾತನಾಡ್ತಾ ಇದ್ದೆ. ಸರ್, ಇನ್ನೊಂದು ಹಾವೇರಿ ಜಿಲ್ಲೆ ಅಂತಕ್ಕಂಥದ್ದು ತುಂಬಾ ರೈತಾಪಿ ವರ್ಗದ ಕೂಡಿತಕ್ಕಂಥ ಜಿಲ್ಲೆ. ವಿಶೇಷವಾಗಿ ಬೇರೆ ಕಡೆಯವರು ಬಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಇಲ್ಲೇ ಸ್ಥಳೀಯವರೇ
ಒಂದ್ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೆ ಸ್ಥಳೀಯವಾಗಿ ಸ್ವಲ್ಪ ಗೊತ್ತಿರುತ್ತೆ. ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ಒಂದ್ ಕಡೆ ಇದ್ ಮಾಡ್ತಾರೆ, ನೀವು ಸಚಿವರಾಗ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನ್ ಸರ್? ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಒಂದು ಪಕ್ಷ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ನಮ್ಮ ಪಕ್ಷದವರೇ ಇದ್ದಾರೆ. ಪಕ್ಷ ಅಂದಮೇಲೆ ಅನೇಕ ಸಮಸ್ಯೆಗಳು ಇರ್ತವೆ ಪಕ್ಷದಲ್ಲಿ. ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೂಡ ಇದೆ. ಇದನ್ನ ಹೈಕಮಾಂಡ್ನವರು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಅಂತ ಒಂದ್ ಕಡೆ ಇದಾಗ್ತಾ ಇದೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು 5 ವರ್ಷ ಅಂತ ಇದಾಗ್ತಾ ಇದೆ. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರು ಇದ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಒಂದ್ ಕಡೆ ಯಾಕೆ ಸರ್ ಈ ರೀತಿ ಏನು ಸಿದ್ದರಾಮಯ್ಯ ಅವರೇ ಮುಂದುವರಿತಾರೋ ಅಥವಾ ಚೇಂಜ್ ಆಗುತ್ತೆ ಸರ್? ಅದರಲ್ಲಿ ಯಾವುದೇ ಸಂಶಯವಿಲ್ಲ. ನಮಗೆ ಒಂದು ಹೈಕಮಾಂಡ್ ಇದೆ. ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಅಂತ ಹೇಳ್ಬಿಟ್ಟೆ. ನಾನು ಈ ಜಿಲ್ಲೆಯ ಮಂತ್ರಿ ಆಗ್ಬೇಕಾದ್ರೂ ನಾವು ಹೈಕಮಾಂಡನ್ನು ಕೇಳಬೇಕು. ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತದೆ. ಯಾರ್ಯಾರಿಗೆ ಏನೇನು ಮಾತು ಕೊಟ್ಟಿದ್ದಾರೆ ಅದು ಯಾರಿಗೂ ಗುರ್ತಿಲ್ಲ. ಅವ್ರಿಗೆ ಯಾರಿಗೆ ಏನು ಕೊಟ್ಟಾರ, ಇವ್ರಿಗೆ ಏನು ಹೇಳಿದ್ದಾರೆ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕಂತೂ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಮುಖ್ಯಮಂತ್ರಿಗಳು ಇದ್ದಾರೆ. ಈಗ ಭಾಳ ಸಂಕಟದ ಸಮಯದಲ್ಲಿ ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯಿಂದ ಅದನ್ನು ನಿಭಾಯಿಸಿದ್ದಾರೆ. ಮತ್ತು ಇವತ್ತು ಕೂಡ ನಾನು ಇವತ್ತು ನೋಡಿಲ್ಲ, ಇವತ್ತು ಸ್ವಾಭಿಮಾನಿ ಸಮಾರಂಭ ಹಾಸನದಲ್ಲಿ ಆಗಿದೆ. ಯಾವ ರೀತಿ ಆಯಿತು ನನಗೆ ಗೊತ್ತಿಲ್ಲ. ಅವರು